ಶುಭೋದಯ ಮಕ್ಕಳೇ. ಎಲ್ರು ತಿಂಡಿ ತಿನ್ಕೊಂಡು ಬಂದ್ರಾ? ಅದು ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ನಿದ್ದೆಯಲ್ಲಿ ಎಲ್ರು ಕನಸು ಕಾಣ್ತೀರಾ? ಹಾಗಾದ್ರೆ ನಮ್ಮ ದೇಶದ ಒಬ್ಬ ಮಹಾನ್ ವ್ಯಕ್ತಿ ಕನಸು ಕಾಣಿರಿ ಮಕ್ಕಳೇ ಅಂತ ಹೇಳಿದ್ದಾರೆ. ಅವ್ರು ಯಾರು ಅಂತ ಯಾರಾದ್ರೂ ಗೊತ್ತಾ? ಅಬ್ದುಲ್ ಕಲಾಂ ಅವರು. ವೆರಿ ಗುಡ್ ಪಾಪ, ಕೂತ್ಕೋ. ಹಾಗಾದ್ರೆ ಇವತ್ತು ನಾವು ನಿಮ್ಮಗಳಿಗೆ ಅಬ್ದುಲ್ ಕಲಾಂ ಅವರ ಬಗ್ಗೆ ಎಷ್ಟು ಗೊತ್ತು ಅಂತ ನಾವೀಗ ನೋಡೋಣ. ಕಲಾಂ ಅವರು 1931 ಅಕ್ಟೋಬರ್ 15ರಲ್ಲಿ ಜನಿಸುತ್ತಾರೆ. ಇವರು ವಿಜ್ಞಾನಿಯಾಗಿ ರಾಷ್ಟ್ರಪತಿಗಳಾಗಿ ದೇಶದ ಪ್ರಗತಿಗೆ ಶ್ರಮಿಸಿದ್ದಾರೆ. DRDO ಮತ್ತು ಇಸ್ರೋಗಳಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡಿದ ಇವರು ಪೋಖ್ರಾನ್ 2 ಪರಮಾಣು ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 2002ರಿಂದ 2007ರವರೆಗೆ ಭಾರತದ 11ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಗ್ನಿ ರೆಕ್ಕೆಗಳು ಇವರ ಆತ್ಮಚರಿತ್ರೆ. ಇವರನ್ನು ಭಾರತದ ಮಿಸೈಲ್ ಮ್ಯಾನ್ ಎಂದು ಕರೆಯುತ್ತಾರೆ. ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರು 2015 ಜುಲೈ 27ರಂದು ನಿಧನರಾದರು. ವೆರಿ ಗುಡ್ ಚಿಲ್ಡ್ರನ್. ಇವರನ್ನ ಕನಸುಗಾರ ಕಲಾಂ ಅಂತ ಹೇಳಿ ಯಾಕೆ ಕರೀತಾರೆ ಗೊತ್ತಾ? ಇವರು ನಮ್ಮ ದೇಶದ ಯುವ ಜನರಿಗೆ ಏನಂತ ಹೇಳಿದ್ರು ಅಂದ್ರೆ ಕನಸು ಕಾಣಿರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನಂತ ಕನಸು ಕಾಣ್ಬೇಕು, ಎಂತಹ ಕನಸನ್ನ ಕಾಣ್ಬೇಕು ಹಾಗಾದ್ರೆ ಅನ್ನೋದನ್ನಾದ್ರೆ, ಕನಸುಗಳು ಅನ್ನೋದು ನಮ್ಮ ಆಲೋಚನೆಗಳ ಜೊತೆಗೆ ಇರಬೇಕು. ಯಾವಾಗ್ಲೂ ನಾವು ನಿದ್ದೆಗೆಡುವಂತಹ ಕನಸನ್ನ ಕಾಣ್ಬೇಕಂದ್ರೆ, ನಿದ್ದೆಲಿ ಕಾಣೋದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುತ್ತಲ್ಲ ಅದು ಕನಸು. ನಮ್ಮ ಆಲೋಚನೆಗಳು ಏನಾಗಿರ್ಬೇಕು, ಅದರ ಜೊತೆಗೆ ನಮ್ಮ ದೇಶದ ಪ್ರಗತಿಗೆ ಏನು ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಅದ್ರ ಕಡೆ ಕನಸು ಕಾಣಿರಿ ಅಂತ ಹೇಳಿಬಿಟ್ಟು ಹೇಳಿದಂತಹ ಮಹಾನ್ ವ್ಯಕ್ತಿ